ಇದ್ಯಾ? ಅನು, ನೀನ್ ಯಾಕೆ ಆಫೀಸ್ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಆರ್ಯ ಸರ್ಗೆ ಸಿಕ್ಕಿ ಈ ಇನ್ವಿಟೇಷನ್ ಅವ್ರು ಕೊಟ್ಟು ಹೊರಟೋಗ್ತೀನಿ. ನೀನು ಹೋಗು ಕೆಲಸ ಮಾಡು. ಇನ್ವಿಟೇಷನಾ? ಏನ್ ಇನ್ವಿಟೇಷನ್ ಅಮ್ಮ? ಅದನ್ನ ನಿನ್ಗೆ ಆಮೇಲೆ ಹೇಳ್ತೀನಿ. ಆರ್ಯ ಸರ್ ಕೊಟ್ಬಿಟ್ಟು ಹೊರಟೋಗ್ತೀನಿ. ಹೋಗಮ್ಮ. ಅಮ್ಮ, ಸರ್ ತುಂಬಾ ಬಿಸಿ, ಹಾಗೆಲ್ಲ ಯಾರನ್ನೂ ಮೀಟ್ ಮಾಡಲ್ಲ. ಹೋಗಮ್ಮ. ಅವ್ರು ತುಂಬಾ ಒಳ್ಳೆಯವರು, ಮೀಟ್ ಮಾಡ್ತಾರೆ. ಸುಮ್ಮನೆ ಇರು. ನೋಡು, ನಾನು ಹೇಳಿದ್ ನಿಜ. ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಆರ್ಯ ಸರ್. ನಿಮ್ಮ ಆಫೀಸ್ ರೂಮು ನಮ್ಮ ಒಟ್ಟಾರ್ದಷ್ಟೇ ದೊಡ್ಡದಾಗಿದೆ. ತಾಯಿ ಎಲ್ಲವಾ? ಬನ್ನಿ ಕೂತ್ಕೊಳ್ಳಿ. ಆರ್ಯ ಸರ್, ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಾನು ಅಲ್ಲಿ ಕೂತ್ಕೊಳ್ಳ? ಅಮ್ಮ, ಅದು ಜೆಂಡೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಥ್ಯಾಂಕ್ ಯು. ಏನಮ್ಮ ಇದು? ಅವರೇ ಹೇಳಿಲ್ವೇನೆ, ಸುಮ್ಮನೆ ಇವಳೊಬ್ಳು. ಅಯ್ಯೋ, ಮೆತ್ತಗಿದೆ ಅವನು. ಭೂಕಂಪ ಆದಂಗ ಆಯ್ತಲ್ಲೇ, ಕೆಟ್ಟಾಯ್ತು. ಏನಮ್ಮ ನೀನು? ಎದ್ದೇಳಮ್ಮ. ಅನು, ಈ ಕಡೆ ಬನ್ನಿ. ಎದೊಳ್ತೀನಿ. ಕೂತ್ಕೊಳ್ಳಿ. ಆರ್ಯ ಸರ್, ನಿಮ್ಮ ಆಫೀಸು ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಏನು ತಗೋತೀರಾ? ಟೀ, ಕಾಫಿ, ಜ್ಯೂಸ್? ಅದೆಲ್ಲ ಏನು ಬೇಡ. ಶೋ? ಅದು ಬೇಡ. ಅನುನ ನೋಡೋಕೆ ಬಂದ್ರ? ಅಯ್ಯೋ, ಅವಳನ್ನ ನೋಡ್ಬೇಕಂದಿದ್ರೆ ಮನೆಗೆ ಬಂದಾಗ ನೋಡ್ಕೊಂತೀನಿ. ಅದು ನಿಮ್ಮನ್ನೇ ನೋಡಕ್ ಬಂದೆ. ನನ್ನಿಂದ ಏನಾದರೂ ಆಗ್ಬೇಕಿತ್ತ? ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೆಂಥ ದೊಡ್ಡ ಮನಸ್ಸರು. ನಾವು ನಿಮ್ಮನ್ನ ಮೀಟ್ ಮಾಡೋದಂದ್ರೆ ದೊಡ್ಡ ವಿಷಯನೇ. ಅಂಥದ್ರಲ್ಲಿ ಪರವಾಗಿಲ್ಲ, ಹೇಳಿ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ, ಅದೇ ಇವತ್ತು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಊಟಕ್ಕ ಆಗುತ್ತಲ್ವಾ? ಅಮ್ಮ, ಏನಮ್ಮ ನೀನು? ಇವತ್ತೇನಾದರೂ ವಿಶೇಷನಾ? ಓ, ಒಂಥರ ವಿಶೇಷನೇ. ನಮ್ಮ ಮನೆಗೋಸ್ಕರ ನೀವು ಏನೇನು ಮಾಡಿದ್ದೀರಾ? ಅವಳು ಕೆಲಸ ಕೊಟ್ಟ ಮೇಲೆ ನಮ್ಮನೆಯಲ್ಲೂ ಸ್ವಲ್ಪ ಸುಧಾರಿಸಿದೆ. ನೀವೆಷ್ಟು ಉಪಕಾರ ಮಾಡಿದ್ದೀರಾ. ಪ್ರತಿ ಉಪಕಾರವಾಗಿ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನೀವು ನಮ್ಮ ಮನೆಗೆ ಊಟಕ್ಕೆ ಬಂದರೆ ನಮಗೂ ಸಂತೋಷ ಆಗುತ್ತೆ. ಬರ್ತೀರಾ ತಾನೇ? ಅನು ಹೇಳಿದಾಳೆ, ನೀವು ಎಣ್ಣೆ ಪದಾರ್ಥ ಎಲ್ಲ ತಿನ್ನಲ್ಲ, ತುಂಬ ಪಿಟ್ ಅಂತ. ಹಾಗಾಗಿ ಮನೆ ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ನಿಮಗೆ ಖಂಡಿತ ಅದೆಲ್ಲ ಇಷ್ಟ ಆಗುತ್ತೆ. ಅವೆಲ್ಲ ಬೇಡ. ಜೆಂಡೆ, ಏನಿದು? ಅದೇ ನೀವು ನಿಮ್ಮ ಪಾರ್ಟಿಗೆ ಕರೆಯುವಾಗ ಮೀರಾ ಮೇಡಮ್ ಕೈಯಲ್ಲಿ ಜ್ಯೂಸ್ ಬಾಟ್ಲು ಕಟ್ ಕಳಿಸಿ ಕರೆದ್ರಲ್ಲ, ಆ ಥರ ನಾವು ಊಟಕ್ಕೆ ಕರೆಯುವಾಗ ಇದನ್ನೆಲ್ಲ ತಂದೆ. ಇದರಲ್ಲಿ ಉಪ್ಪಚ್ಚಿರೋ ಮೆಣಸಿನ್ಕಾಯಿ, ಹಪ್ಪಳ, ಸಿಹಿ ಉಂಡೆ, ಉಪ್ಪಿನಕಾಯಿನೂ ಇದೆ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇದಂದರೆ ನನಗೆ ತುಂಬಾ ಇಷ್ಟ. ನಾನು ಹೇಳಿದೆ ಅಲ್ವಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಊಟಕ್ಕೆ ಬರ್ತೀರಾ ತಾನೇ? ಓಕೆ, ಡನ್, ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೆಂಡೆ ಅವರೇ,
ಬೆಂಡೆ ಅಲ್ಲ ಝೇಂಡೆ. ಅದೇ ನೀವು ತಪ್ಪದೆ ಊಟಕ್ಕೆ ಬರಬೇಕು. ಸರ್, ನೀವೇನು ಅಂದ್ಕೊಂಡಿಲ್ಲ ಅಂದರೆ ಅನುನ ಈಗಲೇ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಅಮ್ಮ ಸುಮ್ಮನೆ ರೇ, ಅಡುಗೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡೋಕ್ಕಾಗ್ತಾ? ನೀನು ಜೊತೆಲಿ ಮಾಡುವಂತೆ. ಅಮ್ಮ ಹಾಗೆಲ್ಲ ಬರೋ ಹಾಗಿಲ್ಲ ಅಮ್ಮ. ಅನು, ಪರವಾಗಿಲ್ಲ, ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ್ರಿ, ಅವ್ರು ಹೇಳಿದ್ರಲ್ಲ, ಬರ್ರಿ. ತಪ್ಪದೆ ಊಟಕ್ಕೆ ಬಂದ್ಬಿಡಿ. ಇದಕ್ಕೆ ನಿಮ್ಮ ಊರ ಕಡೆ ಏನಾದರೂ ಗಾದೆ ಇದೆಯಾ? ಬೆಂಡೆ? ಇಲ್ಲ ಸರ್, ಇದಕ್ಕೆಲ್ಲ ನಮ್ಮೂರಲ್ಲಿ ಏನೂ ಗಾದೆ ಇಲ್ಲ. ಏನಮ್ಮ ನೀನು? ಆರ್ಯವರ್ಧನ್ ಸರ್ ಹತ್ರ ಯಾರಾದ್ರೂ ಹಾಗೆ ಮಾತಾಡ್ತಾರಾ? ಇನ್ನೆಂಗ್ ಮಾತಾಡ್ತಾರೆ? ಅಲ್ಲ, ಮನೆಗೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ತಾರೆ ನಮ್ಮ ಆ ಥರ. ಇನ್ನೇ ಕೇಳಬೇಕಾಗಿತ್ತು ಅಂತ ಅದನ್ನೇ ಕೇಳ್ತಾ ಇರೋದು. ಅಲ್ಲ ಕಣಮ್ಮ, ಸ್ಕೂಲ್ಗೆ ಹೋದ್ರೆ ಅರ್ಧ ದಿನಕ್ಕೆ ಓಡ್ ಬಂದ್ಬಿಡೋಳು. ಈಗ ಆರೇ ಸರೇ ಹೋಗು ಅಂದ್ರೂ ವಟ ವಟ ಅಂತವಳೆ. ಅನು, ಇವಾಗ ಮನೆಗೆ ಹೋಗ್ತಿದ್ಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ಅಯ್ಯೋ, ಪ್ರಾಬ್ಲಮ್ ಏನಿಲ್ಲ. ಆರೇ ಸರ್ ಊಟಕ್ಕೆ ಬರ್ತಾವ್ರೆ, ಅದಕ್ಕೆ ಒತ್ತಾಸೆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅನು, ಆರ್ಯ ಸರು ನಿಮ್ಮ ಮನೆಗೆ ಡಿನ್ನರ್ಗೆ ಬರ್ತಿದ್ದಾರಾ? ಓ ಗಾಡ್, ಅನು ರಿಯಲಿ ಯು ಸೋ ಲಕ್ಕಿಯಾ. ಆಂಟಿ, ನನ್ನೂ ಒಂದಿನ ನಿಮ್ಮ ಮನೆ ಡಿನ್ನರ್ಗೆ ಇನ್ವೈಟ್ ಮಾಡಿ. ಅಯ್ಯೋ, ಆದಷ್ಟು ಬೇಗ ಹಾಕ್ಸೋಣ ಬಿಡಮ್ಮ, ಅದೇ ಕೆಲ್ಸದಲ್ಲೇ ಇದ್ದೀನಿ. ಅಮ್ಮ ಹೋಗೋಣ. ಅಲ್ಲ, ಇನ್ಯಾರಿಗೂ ಹೇಳೋದಿಲ್ವಾ? ಏಯ್, ಮೀರಾ ಮೇಡಮ್ ನೋಡಿ ಬೊಂಬೆಂತ ನಿಂತವ್ರೆ. ವಾ, ಅಲ್ಲ, ನಿಮ್ಮ ಅಮ್ಮಂಗೆ ನಿಮ್ಮ ಆಫೀಸ್ ಅಡ್ರೆಸ್ ಹೇಗೆ ಸಿಕ್ತು? ಅದೇ ಗೊತ್ತಿಲ್ಲ ರಮ್ಯಾ, ಹೇಗೋ ಕೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆರ್ಯವರ್ಧನ್ ಸರ್ ಅಷ್ಟು ಬ್ಯುಸಿ ಇದ್ರು, ನಮ್ಮ ಅಮ್ಮ ಕರೆದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡ್ರು. ಅವರಷ್ಟು ಬ್ಯುಸಿ ಇದ್ರು ಬರ್ತಿದ್ದಾರೆ ಅಂದರೆ ಅದಿರಲಿ, ಆ ವಿಷಯ ತಿಳ್ಕೊಂಡ? ಯಾವುದು? ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ. ಆದರೆ ನಾಳೆ ನಾನೇ ಕೇಳ್ಬಿಡ್ತೀನಿ. ಮದುವೆ ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ನನಗೂ ಕ್ಯೂರಿಯಾಸಿಟಿ ಇದೆ ಕಣೆ.